ನಿಮ್ಗೊತ್ತಾ ಸಾವಿರಾರು ಟನ್ ಎಲ್.ಪಿ.ಜಿ. ಗ್ಯಾಸನ್ನ ಶಿಪ್‌ಗೆ ಹೇಗ್ ತುಂಬ್ತಾರೆ ಅಂತ? ಒಮ್ಮೆ ಯೋಚ್ಸಿ. ಗ್ಯಾಸ್ ನಾರ್ಮಲ್ ಟೆಂಪರೇಚರ್‌ನಲ್ಲಿದ್ರೆ ಗಾಳಿಯಲ್ಲಿ ಹಾರಿ ಹೋಗ್ತದೆ. ಅದನ್ನ ಸಾವಿರಾರು ಕಿಲೋಮೀಟರ್ ಹೇಗ್ ಸಾಗಿಸ್ತಾರೆ? ಮೊದ್ಲು ನ್ಯಾಚುರಲ್ ಗ್ಯಾಸನ್ನ ತುಂಬಾ ತಂಪಾಗ್ಸಿ ಸುಮಾರು -162 ಡಿಗ್ರಿ ಸೆಲ್ಸಿಯಸ್‌ನಲ್ಲಿ ಲಿಕ್ವಿಡ್ ಆಗ್ ಮಾಡ್ತಾರೆ. ನಂತರ ಜಾಯಂಟ್ ಪೈಪ್‌ಲೈನ್ಸ್ ಅನ್ನ ಶಿಪ್‌ನ ಸ್ಪೆಷಲ್ ಟ್ಯಾಂಕ್ಸ್‌ಗೆ ಕನೆಕ್ಟ್ ಮಾಡ್ತಾರೆ. ಲೋಡಿಂಗ್ ಶುರು ಮಾಡುವ ಮೊದಲು ಎಂಜಿನಿಯರ್ಸ್ ಎಲ್ಲ ಸಿಸ್ಟಮ್ಸ್ ಅನ್ನ ಚೆಕ್ ಮಾಡ್ತಾರೆ. ಎಲ್ಲವೂ ಸೇಫ್ ಇದೆಯಾ ಅಂತ ಖಚಿತಪಡಿಸ್ಕೊಳ್ತಾರೆ. ನಂತರ ಗ್ಯಾಸ್ ಅನ್ನ ಸ್ಲೋಲಿ ಸೂಪರ್ ಇನ್ಸುಲೇಟೆಡ್ ಟ್ಯಾಂಕ್ಸ್ ಒಳಗೆ ಫಿಲ್ ಮಾಡ್ತಾರೆ. ಈ ಟ್ಯಾಂಕ್ಸ್ ಒಳಗೆ ಇರುವ ಪವರ್ಫುಲ್ ಸೇಫ್ಟಿ ಸಿಸ್ಟಮ್ಸ್ ಟೆಂಪರೇಚರ್ ಮತ್ತು ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡ್ತವೆ. ಅದರಿಂದ ಗ್ಯಾಸ್ ಸಂಪೂರ್ಣ ಸೇಫ್ ಆಗಿರ್ತದೆ. ಟ್ಯಾಂಕ್ಸ್ ಫುಲ್ ಆದ್ಮೇಲೆ ವ್ಯಾಲ್ವ್ಸ್ ಅನ್ನ ಕ್ಲೋಸ್ ಮಾಡ್ತಾರೆ ಮತ್ತು ಶಿಪ್ ಲೋಕದ ಬೇರೆ ಪೋರ್ಟ್ಸ್ ಕಡೆಗೆ ಪ್ರಯಾಣ ಶುರು ಮಾಡ್ತದೆ. ಒಮ್ಮೆ ಯೋಚ್ಸಿ, ಇಷ್ಟು ತಣ್ಣನೆಯ ಗ್ಯಾಸನ್ನ ಸಾವಿರಾರು ಕಿಲೋಮೀಟರ್ ಸಾಗಿಸ್ತಾರೆ, ಅದು ಕೇವಲ ನಿಮ್ ಮನೆಗೆ ತಲುಪಿಸಲು. ಇಂತಹ ಅಮೇಜಿಂಗ್ ಫ್ಯಾಕ್ಟ್ಸ್ ನಿಮ್ಗಿಷ್ಟವಾದ್ರೆ ಫಾಲೋ ಮಾಡೋದನ್ನ ಮರ್ತ್ಬೇಡಿ.